ಇದೆಲ್ಲ ಅವ್ನ್ ಮಾಡ್ತಾವ್ನೆ ಅನ್ಕೊಂಡ್ರ. ಗ್ರಹಗತಿ ಸಂದಾಕಿಲ್ವಂತೆ ಈ ಜ್ಯೇಷ್ಠ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ಬಂದಂತಂದು ಹೇಳಿ ವಾಟಾಳ್ ನಾಗರಾಜ್ ಅವರು ಸುದ್ದಿ ಹಬ್ಬಿಸಿ ಎಲ್ಲ ಬಂದ್ ಅಂತಂದು ಹೇಳಿದ್ರು. ಬಟ್ ಸ್ವಲ್ಪ ಜನ ಅದನ್ನ ಪಾಲಿಸಿದ್ರೆ, ಸ್ವಲ್ಪ ಜನ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋದ್ರೆ. ಸೊ ನಾವು ಹಿಂಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ಸ್ವಲ್ಪ ಹೊತ್ತು ನೋಡಿದೆ ಸಿಚುವೇಶನ್ ಹೆಂಗೈತಿ, ನ್ಯೂಸ್ ಎಲ್ಲ ನೋಡಿದೆ. ಸ್ವಲ್ಪ ಜನ ಅವ್ರ ಪಾಡಿಗೆ ಅವ್ರು ಹೋರಾಟ ಮಾಡ್ತಾಯಿದ್ರು, ಸ್ವಲ್ಪ ಜನ ಅದಕ್ಕೆ ಬೆಂಬಲ ಕೊಟ್ಟಿಲ್ಲ. ಸೊ ಹಿಂಗಾಗಿ ನಾವು ಮನೇಲಿ ಕೂತ್ಕೊಂಡು ಏನು ಮಾಡ್ದಪ್ಪ ಅಂಥೇಳಿ 1 ಗಂಟೆಗೇನೋ ಹೋಗಿದ್ದೆ ಡ್ಯೂಟಿಗೆ. ಸೊ ಮತ್ತು ಹಿಂದಾಗ ಬೆಳಗ್ಗೆ ಬೇಗ ಹೋಗಿ ಅದು ಏನಪ್ಪ ನ್ಯೂಸ್ ಏನು ಗೊತ್ತಿಲ್ಲದೇ ಹೋಗಿ ಆಮೇಲೆ ಗಾಡಿಗೆ ಯಾಕೆ ಪ್ರಾಬ್ಲಮ್ ಮಾಡ್ಕೊಳೋದಪ್ಪ, ಸುಮ್ಮನೆ ಯಾರಾದರೂ ಕಲ್ಗಿಲ್ ತೊಗೊಂಡು ಹೊಡೆದ್ರೆ ಏನು ಮಾಡೋದು ಅಂತಂದು ಹೇಳಿ ಹೋಗಿರಲಿಲ್ಲ. ಯಾಕೆಂದರೆ ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಬಂದು ಅಥವಾ ಸ್ಟ್ರೈಕ್ ಗೀಕ್ ಏನಾದರೂ ಇದ್ದರೆ, ಈ ಕ್ಯಾಬ್ ಅವರು ಆಟೋದವ್ರು ಏನಾದರೂ ಬಂದ್ರೆ ಅಂದರೆ ಯಾರಾದರೂ ಕಲ್ಲು ತೊಗೊಂಡು ಹೊಡೆದು ಗ್ಲಾಸ್ ಹೊಡೆದು ಬಿಡ್ತಾರೆ. ಸೊ ಹೀಗಾಗಿ ನಾನು ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ದೆ. ಬಟ್ ಡ್ಯೂಟಿನೇ ಇರಲಿಲ್ಲ, ರೋಡನ್ನು ಫುಲ್ ಖಾಲಿ ಡ್ಯೂಟಿನೇ ಇರಲಿಲ್ಲ. ಸೊ ಹೀಗಾಗಿ ಮತ್ತೆ ರಿಟರ್ನ್ 2:30-3 ಗಂಟೆಗೆ ಮನೆಗೆ ಬಂದು ನಾನು ನನ್ನ ಹೆಂಡತಿ ಹಂಗೆ ಒಂದೆರಡು ರೀಲ್ಸ್ ಮಾಡಿದ್ವಿ. ವಿಡಿಯೋ ಮಾಡಿ ಇವಾಗ ಅವಳಿಗೆ ಪಾನಿಪುರಿ ಏನೋ ತಿನ್ಬೇಕಂತ ನಾನು ಆತಿದ್ದೆ. ಒಂದು ವಾರದ ಹಿಂದಿಂದ ನಾನು ತಳ ಕರ್ಕೊಂಡು ಹೋಗೋಕ್ಕಾಗಿಲ್ಲ ನನಗೆ. ಯಾಕಂದ್ರೆ ಬರೋದ ನೈಟ್ ಯಾಕಂದ್ರೆ ಬರೋದ ನೈಟ್ 10:30-11 ಗಂಟೆ ಆಗುತ್ತೆ. ಸೊ ಅಲ್ಲಿಂದ ತೊಗೊಂಬರೋಕ್ಕಾಗಲ್ಲ. ಸೊ ಇವಾಗ ಇವಳಿಗೆ ಪಾನಿಪುರಿ ತಿನ್ಸ್ಕೊಂಡು ರಿಟರ್ನ್ ಬಂದು ನನ್ನ ಫ್ರೆಂಡ್ಸ್ನ ಮನೆಗೆ ಬರೋಕೆ ಹೇಳೀನಿ ಊಟ ಮಾಡೋಕ್ಕೆ. ಅಂದರೆ ಲಾಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ವಲ್ಲ, ಸೊ ವಿಡಿಯೋ ನೋಡ್ರಿ ಅದನ್ನ ವಿಡಿಯೋನ. ಲಾಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದು ವಿಡಿಯೋ ಅಪ್ಲೋಡ್ ಮಾಡೀನಿ, ಅವ್ರ ಮನೆಗೆ ಹೋಗಿ ಊಟ ಮಾಡಿರೋದು. ಸೊ ಈ ಸರಿ ನಾನು ಅವ್ರನ್ನ ಇನ್ವೈಟ್ ಮಾಡೀನಿ. ಓಕೆಪ್ಪ ಬರ್ತೀನಿ ಅಂದಾರ. ಸೊ ಅವರು ಒಂದು 7-7:30 ಬರ್ತೀನಿ ಅಂದ್ರೆ ಆಲ್ರೆಡಿ 7 ಗಂಟೆ ಆಯ್ತು. ನಾವಿಲ್ಲೇ ಮನೆ ಹತ್ರ ಹೋಗಿ ಇವಳಿಗೆ ಪಾನಿಪುರಿ ತಿನ್ಸ್ಕೊಂಡು ಸ್ವಲ್ಪ ರೇಷನ್ ತೊಗೊಂಡು ರಿಟರ್ನ್ ಬಂದು ವಿಡಿಯೋ ಕಂಟಿನ್ಯೂ ಇರುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ, ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಬೀನ್ಸ್ ಹಚ್ಚಿತ್ತಾಳಿಲ್ಲ, ಆ ಬೀನ್ಸ್ ತೊಗೊಂಡು ಎಲ್ಲ ತಿಂದ ಮತ್ತೆ ಕಿಡಿಗೇಡಿ ನನ್ನ ಮಗ ಅದಾನೆ ಅವನು. ಒಟ್ಟೆ ಸುಮ್ಮನೆ ಇರಂಗಿಲ್ಲ ಅವ್ನು ನಿಜವಾಗ್ಲೂ ಅವ್ನು ಹಿಡಿಬೇಕಂದ್ರೆ ದೇವ್ರು ಇನ್ನೂ 2 ಎಕ್ಸ್ಟ್ರಾ ಕೈ ಕೊಟ್ಟು ಸಾಲಂಗಿಲ್ಲ, ಅಷ್ಟು ಕಿಡಿಗೇಡಿಯಾಗನ ನೋಡ್ರಿ. ಉಮ್ಮ ಮಾಡೋಂದ ಅಪ್ಪಾಜಿ ಅಲ್ಲಿ ಹಾಯ್ ಮಾಡೋರು ಮತ್ತೆ ಅವ್ರಿಗೆ. ಹಾಯ್ ಗಾಯ್ಸ್ ಅನ್ ಸಬ್ಸ್ಕ್ರೈಬ್ ಮಾಡಿ ಅನ್ಕೊಂಡ ಹಂಗಲೇ ಹಾಯ್ ಗಾಯ್ಸ್ ಅನ್ ಫ್ಯಾನ್ ತೋರಿಸ್ತಾನ. ಓಕೆ ಗೈಸ್, ಈ ವಿಡಿಯೋ ಕಂಟಿನ್ಯೂ ಇರುತ್ತೆ. ಸೊ ಅಂದ್ರೆ ನೈಟ್ವರೆಗೂ ಕಂಟಿನ್ಯೂ ಇರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡ್ರಿ, ಸ್ಕಿಪ್ ಮಾಡ್ದೇನೆ ನೋಡ್ರಿ. ವಿಡಿಯೋ ಯಾವ ಥರ ಬರುತ್ತಂತ ನನಗೊಂದು ಕಮೆಂಟ್ ಮುಖಾಂತರ ತಿಳಿಸ್ರಿ. ವಿಡಿಯೋ ನೋಡ್ತೀರಿ, ವ್ಯೂಸ್ ಬರ್ತಾವೆ, ಬಟ್ ಕಮೆಂಟ್ ಮಾಡಲ್ಲ, ಏನಿಲ್ಲ, ಲೈಕ್ನೂ ಮಾಡಲ್ಲ. ಸೊ ಲೈಕ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಕಮೆಂಟ್ ಮುಖಾಂತರ ನಿಮ್ದು ಅಭಿಪ್ರಾಯ ತಿಳಿಸಿದ್ರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. 10 ಜನ ನೋಡಿದ್ರೂ ಖುಷಿನ, 10 ಜನ ನೋಡಿದ್ರೂ ಅದು ನಮಗೆ ಖುಷಿನ. ಬಟ್ ನನಗೆ ಅದು ಒಂದು ಕಮೆಂಟ್ ಮುಖಾಂತರ ನೀವು ತೋರಿಸ್ರಿ. ಅಪ್ಪ ಮಗನ ಹೊಡೆದಾಟ ಹೊಡಿತೀನಿ ಮಗನ. ಹಾಂ ಹೊಡಿಬೋಡ ಬಂಗ. ಎಷ್ಟಿರ್ತದೆ ಗೊತ್ತಿಲ್ಲ, ಸಣ್ಣ ಸ್ವಂತ ಸೊ ಹಂಗೆ ಇವಳೇನೋ ತೊಗೋಬೇಕಂದು. ಈಗ ಏನೇನು ತೊಗೋಬೇಕಿತ್ತು? ತೊಗರಿ ಬೇಳೆ, ಏನದು? ಹೆಸರು ಬೇಳೆ. ಚಿಕ್ಕದಿದು ಲಕ್ಷ್ಮೀ ಸೂಪರ್ ಮಾರ್ಕೆಟ್ ಅಂತೇಳಿ ಇಲ್ಲೇ ನಮ್ಮ ಮನೆ ಹತ್ರ ಐತಿ. ಚಿಕ್ಕದೆ ಏನಾರ ಬೇಕಂದ್ರೆ ಆಲ್ಮೋಸ್ಟ್ ಸಿಗುತ್ತೆ ಇಲ್ಲಿ ಎಲ್ಲ ಥರನೇ. ಸೊ ಹಿಂಗಾಗಿ ಇಲ್ಲೇ ಬಂದ್ಬಿಡ್ತೇವೆ ನಾವು, ಇಲ್ಲೇ ಹತ್ರ ಆಗೋದು ನಮಗೆ. ಇಲ್ಲ ಅನ್ಮೋಣ ನೋಡಿ ಏನದು ಏನದು ನೀ ಹೆಚ್ಕೊಂತೀನಿ.
ಹಚ್ಕೊಂತೀಯ ಸ್ವಲ್ಪ ತಗೋ ಅಂದು ಕೊಟ್ಟ ಬಿಟ್ಟ ಗಾಡಿ ಓಡಿಸೋ ಖುಷಿಗೆ ಯಾವುದಿಲ್ಲ ಪಾನಿಪುರಿ ಇವಾಗ ನೋಡ್ರಿ ಬೈಕ್ ಮೇಲೆ ಕುಂತೀವಿ ಒಂದು ಹತ್ರ ಸುಮ್ ಕುಂದ್ರಂಗಿಲ್ಲ ಮಗ ಒಟ್ಟು ಖಾರ ಬೆಸ್ಟ್ ಇವಾಗ ಹೌದಲ್ಲ ಐಟಮ್ಸ್ ತೊಗೊಂಡೆ ಇವಾಗ ಪಾನಿಪುರಿ ತಿನ್ಸ್ಕೊಂಡು ನಾವಲ್ಲ ಪಾನಿಪುರಿ ತಿನ್ಸ್ಕೊಂಡು ಹೋಗೋದು ಅವಾಗ ಮನೆಗೆ. ಈಗ ನಾಳೆ ಶುಕ್ರವಾರ ಅಲ್ಲ, ಸೊ ಪೂಜೆ ಮಾಡೋಕೆ ಹೂ ಬೇಕಿತ್ತು, ಹೂ ತೊಳ್ತಾ ಇದ್ದಾಳೆ ನಡಿ. ದೇವದ ನಡಿಬೇಕ. ಅಯ್ಯೋ ದೇವ್ರೇ, ಅಯ್ಯೋ ನೋಡ್ರಿ ಮಾಡೋದ ನಾ ಕಲ್ಲು ಒರ್ಸೋದು ಇವನು ಆಡೋದು. ಏಯ್ ಏನು ಮಾಡಕತ್ತಿ? ಹಾಂ ಚಂದ್ರ ತೆಂಗಿನಕಾಯಿ ಹೊಡೆದು ಫಸ್ಟ್ ತೆಂಗಿನಕಾಯಿ ಹೊಡೆದು ಹಚ್ಚಿ ತುರ್ದು ಕೊಡ್ಬೇಕು. ಮತ್ತು ತುರ್ದು ಕೊಟ್ಟಿದ್ದೆ ಅದೇ ಥರ ಏನಂದ್ರೆ ವಾಮಿ ಚಾಕು ಹಿಡ್ಕೊಂಡು ಹೇಳ್ಬೇಕ ಅದನ್ನ. ಅಂದರೆ ಸ್ವಲ್ಪ ಭಯ ನನ್ನ ಮೇಲೆ. ಇಲ್ಲ ನನಗೆ ಕೆಲಸ ಹಚ್ಚಳ, ನಾನು ಕೆಲಸ ಮಾಡತ್ತಾಳ. ತೆಂಗಿನಕಾಯಿ ಹೊಡೆದು ಕೊಡ್ತಾನೆ ಈಗ ಚಂದು, ಅರ್ಧ ಕೆಲಸ ಮಾಡ್ಕೊಡ್ತಾನೆ. ತೆಂಗಿನಕಾಯಿ ಹೊಡೆದೆ ನಕಲಿ ಮಾಡ್ಬಾರ್ದು. ಹಂಗೆ ತೆಂಗಿನಕಾಯಿ ಹೊಡಿತಾರನ ಚಂದ ಸತ್ತ ಹೊಡಿತಾರಂತ ನನಗೂ ಗೊತ್ತಿಲ್ಲ. ನಾನು ಹಂಗ ಅಂದೆ ಗೊತ್ತಿಲ್ಲ. ಒಟ್ಟು ತೆಂಗಿನಕಾಯಿ ಹೆಂಗೆ ಹೊಡಿಬಾರ್ದು ಹುಚ್ಚ. ತೆಂಗಿನಕಾಯಿ ಹೊಡೆದೆ ಒಂದು ಸ್ವಲ್ಪ ಹೆರದೆ ಬೀನ್ಸ್ ಪಲ್ಯಕ್ಕೆ ಹಾಕಕ್ಕೆ ಮಾಡ್ಕೊಡ್ಬೇಕು. ಈ ನನ್ನ ಮಗನೇ ಕೆಲಸ ಮಾಡತ್ತಾನ. ಏನು ಕೆಲಸ ಮಾಡತ್ತಾನ ಕೇಳಿ. ನೀ ಏನು ಕೆಲಸ ಮಾಡತ್ತೀಪ? ಚಂದು ಯಾವ ರೆಸಿಪಿ ಅಂದ್ರೆ ಬೇಕು ಬರ್ದಿಡತ್ತೀನಿ ರೆಸಿಪಿ. ನಾ ಏನು ಚಲೋ ಮಾಡ್ತಾನೆ ಅದು ನೀ ಹೇಳ. ಅವ್ರಿಗೆ ಏನು ಬೇಕು ಅವ್ರು ಕಮೆಂಟ್ ಮಾಡ್ತಾರೆ, ನೀ ಅವಾಗ ಹೇಳ. ನೀ ಎಲ್ಲ ಚಲೋ ಮಾಡ್ತಿದ್ದಿ, ಏನು ಇಂಥ ಚಲೋ ಮಾಡ್ತೀಯ ಅಂತ ಚಲೋ ಬೆಸ್ಟ್ ದಿ ಬೆಸ್ಟ್ ದಿ ಬೆಸ್ಟಾ? ದಿ ಬೆಸ್ಟ್ ಬಂದು ಏನದ ಕ್ಯಾಬೇಜ್ ಪಲ್ಯ ಮಸ್ತ್ ಮಾಡ್ತಾಳೆ. ಅದಾದಮೇಲೆ ಪಲಾವ್ ಮಾಡಕ್ಕೆ ಹೇಳಿ ಇವತ್ತು. ಆ ಪಲಾವ್ ಮಾತ್ರ ಅಲ್ಟಿಮೇಟ್ ಮಾಡ್ತಾಳೆ. ನಿಜವಾಗ್ಲೂ ನಾನು ಹೋಟೆಲ್ನಾಗ ತಿಂದಷ್ಟು ಫೀಲ್ ಬರಲ್ಲ, ಅಷ್ಟು ಮಸ್ತ್ ಮಾಡ್ತಾಳೆ ಪಲಾವ್ನ. ಅವಳಿಗೇನು ಇದನ್ನ ಮಾಡಕ್ಕೆ ಹೇಳತ್ತಿಲ್ಲ, ನಿಜವಾಗ್ಲೂ ಚಲೋ ಮಾಡ್ತಾಳೆ. ಸೊ ಕೇಳಿದ್ರೆ ನಾನೇನು ಒಬ್ಬಲ್ಲ. ಸೊ ಅದನ್ನು ತಿಂದಾದ್ಮೇಲೆ ಲಾಸ್ಟ್ ಟೈಮ್ ಮಾಡಿದ್ಲು ಮೊನ್ನೆ ಮಸ್ತಾಗಿತ್ತು. ಸೊ ಅದನ್ನ ಇನ್ನೊಂದು ಸರಿ ಮಾಡಂತ ಹೇಳೀನಿ. ಸೊ ಅದನ್ನ ತಿಂದೆ ಟೈಮ್ ಮಾಡಿದಾಗ ಶೂಟ್ ಮಾಡ. ಈ ಟೈಮ್ ಆಗಲ್ಲ, ನೆಕ್ಸ್ಟ್ ಆಗ್ಬಿಡ್ತೈತೆ ವಿಡಿಯೋ. ನೆಕ್ಸ್ಟ್ ಟೈಮ್ ರೆಸಿಪಿ ಅದ್ರದ್ದು ಸಪ್ರೇಟ್ ಓಕೆ ಶೂಟ್ ಮಾಡಿ. ಮಸ್ತಾಗಿತ್ತು ಪಲಾವ್ ಮಾತ್ರ. ಅದೊಂದು ಮಸ್ತ್ ಮಾಡಿರ್ತಾಳೆ. ಹೀಗಾಗಿ ಅದೊಂದು ತಿಂದು ಆಮೇಲೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಲಾಸ್ಟ್ ಟೈಮ್ ಮೊನ್ನೆ ಮಾಡಿದ್ಲಲ್ಲ ಆ ಥರ ಆಗೈತೆ, ನಾನು ಡಿಫ್ರೆಂಟ್ ಆಗೈತೆ ನೋಡಿ ಹೇಳ್ತೀನಿ. ಲಚ್ಚಿ 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 ನೋಡ್ರಿ ನಮ್ಮ ಸಿಂಗಾರಿ ತಿಪ್ಪಳಿ ಹಚ್ಕೊಂಡ್ ಕುಂತೈತಿ. ಮಾನ್ವಿ ಅನ್ನ ನಿನ್ನ ಹೆಸರು? ಟಿಕ್ಳಿ ಹಚ್ಕೊಂಡ್ ಕುಂತಾನ ಮಗ. ಆ ಟಿಕ್ಳಿ ಎಲ್ಲರ ಸಿಗ್ತಾನೆ ಅದನ್ನ ಹಚ್ಕೊಂಡ್ಬಿಡೋದು ಹಣ್ಣಿಗೆ, ಹೌದಲ್ಲ? ಸ್ಟೈಲ್ ನೋಡ್ರಿ ಅವ್ನ ಮಗಂದು. ಒಟ್ಟು ಒಂದು ಹತ್ರ ಸುಮ್ಮನೆ ಕುಂದ್ರಂಗಿಲ್ಲ. ಬಾಲ್ಯದ ಮಂಗ್ಯ ಇದೆ, ಬಾಲ್ಯದ ಮಂಗ. ಒಟ್ಟು ಒಂದು ಹತ್ರ ಸುಮ್ಮನೆ ಕುಂದ್ರಂಗಿಲ್ಲ. ಒಟ್ಟು ಈ ಹಾಡು ಸ್ಟಾರ್ಟ್ ಆದ್ರೆ ಅವನು ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ಭಯ ಆಗ್ತಾ ನೋಡ್ರಿ, ಏನಂದಾರ ಅದೆಲ್ಲ ಹೇಳ್ಬಾರ್ದು.
ತಳ ಲಚ್ಚಿ ಬೀನ್ಸ್ ಪಲ್ಯ ಬೀನ್ಸ್ ಪಲ್ಯ. ಎಸ್ ಬಾಸ್. ಹಾ ಮತ್ತೆ ಹಾಕದೆ ಮತ್ತೆ ವಿಡಿಯೋ ಹಾಕದೆ. ಹಾಯ್ ಮಾಡಿ ಬ್ರೋ. ನೀನ್ ಮುಚ್ಚ ಬಾಯಿಲೆ ಅವೇ ಕೆಲಸ ಮಾಡ್ಕೊಂಡಿದ್ದೀನಿ. ಮೊನ್ನೆನೇ ಹಾಕಿದ್ದಾರೆ ಮತ್ತೆ ಅದೇ ಮಾಡ್ತಾನೆ ಕೆಲಸ. ನಿನ್ನ ಹತ್ರನೇ ಐತಾ? ವರ್ಕ್ ಆಗುತ್ತೆ, ಚಾರ್ಜ್ ಹಾಕಿಲ್ಲ ಅದು. ಇದು ಬಿಸಿ ಬಿಸಿ ಇದ್ರೆ ತಿಂತಾನೆ, ಇದು ತಿನ್ನಲ್ಲ ಅವನು. ಅಂದ್ರೆ ಏನ್ ಗೊತ್ತಮ್ಮ, ಇಲ್ಲಮ್ಮ ಇದು ಮಾಡ್ಬೇಕಿತ್ತು ಚಪಾತಿ. ಪರವಾಗಿಲ್ಲ. ಚಟ್ನಿ ನೀನ್ ಹಾಕೊಂಬಿಡ ಪ್ಲೇಟ್ಗೆ. ನಾನು ನಿಂದ್ರಾಗ ತಿಂತೇನೆ, ಮತ್ ನೀ ಜಾಸ್ತಿ ತಿಂದು ಬಿಟ್ರೆ ಅದಕ್ಕೆ. ಸಿದ್ದು ಪಲಾವ್ ತಿನ್ನ ರೊಟ್ಟಿ ತಿನ್ನಕೋಲ್ಲ ಅಂತ ಪಲಾವ್ ತಿಂತಾನೆ. ನಮ್ಮ ಗುಂಡಂತ್ರ ಏನ್ ತಿನ್ವಲ್ಲ. ನಮ್ಮಣ್ಣ ಕೇಳ, ಅಣ್ಣ ಹೆಂಗೈತೆ ಊಟ? ಸೂಪರ್ ಸೂಪರ್. ಯಾವ್ದು ಇಷ್ಟ ಆಯ್ತು? ಎಲ್ಲ ದಿವಸ ಆಯ್ತು, ಹೌದಾ? ತುಂಬಾ ದಿವಸ ನಂತರ ಪರವಾಗಿಲ್ಲ. ಏನೋ ಒಂದು ನನಗೆ ಸ್ಯಾರಿ ಪ್ಯಾರಿ ಜಾಸ್ತಿ ಕಲೆಕ್ಷನ್ಸ್ ಎಲ್ಲ ಬೇಡ ಅವ್ರ ಮಾಡ್ಬೇಕು. ನಾನೇ ಪ್ರೆಗ್ನೆಂಟ್ ಇರೋರ್ಗಾಗ್ಲಿ ನನ್ಗೆ ಗೊತ್ತಿಲ್ದವ್ರ ಸತಿಗೆ ಹೋಗಿ ಹೋಗಿ ಅವ್ರ ಮನೆಗೆ ಹೋಗಿ ಏನ್ ತಿಂತಾರೆ ಅಂದ್ರೆ ಅಡ್ಗೆ ಮಾಡ್ಕೊಂಡು ನಾವು ಹೋಗಕ್ ಆಗ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಏನೋ ಹೇಳಿಲ್ಲ ಫೋನ್ ಮಾಡ್ತಾರೆ ಬೇರೆ ಕೊಡಿ ಅಲ್ಲಿ ನಾವು ಮನೆ ಚೇಂಜ್ ಮಾಡಿದಾರಲ್ಲ ಚಂದಾಪುರದಲ್ಲಿ, ಅವ್ರು ಹೋಗಿ ಪ್ರೆಗ್ನೆಂಟ್ ಇದ್ರು. ಅವರು ಹೋಗಿ ಪ್ರೆಗ್ನೆಂಟ್ ಇದ್ದಾರೆ. ಸಾಕು ಅಂಕಲ್. ಬಾರ ಮಚ್ಚ ಇಲ್ಲಿ ಕುತ್ಕೋ. ಆ ಅಂಕಲ್ ಕಿಚ್ಚು ನನ್ನ ಕುತ್ಕೋ ಬ್ರೋ. ಕುತ್ಕೋ. ಅಮ್ಮ ನೀ ಹೈಟ್ ಇದೆ. ಹೈಟ್ ಅಲ್ಲಪ್ಪ, ನನ್ನ ಕಾಲು. ಬಾಯ್ ಸಿದ್ದು. ಬಾಯ್ ಬಾಯ್. ಬನ್ನಿ. ಟಾಟಾ ಮಾಡು. ಬಾಯ್ ಬಾಯ್. ಟಾಟಾ ಮಾಡು. ಅಣ್ಣ ಟಾಟಾ ಮಾಡು. ಅಣ್ಣ ಟಾಟಾ ಮಾಡು. ಉಮ್ಮ ಮಾಡು, ಉಮ್ಮ ಮಾಡು. ಪಿಂಕಿ ಫ್ಯಾಮಿಲಿ. ಅವರು ಕೂಡ ಬ್ಲಾಕ್ ಫ್ಯಾಮಿಲಿ. ಪಿಂಕಿ ಫ್ಯಾಮಿಲಿ. ಬ್ಲಾಕಿ ಬ್ಲಾಕಿ ಫ್ಯಾಮಿಲಿ ನಮ್ದು. ಟಾಟಾ ಮಾಡು, ಟಾಟಾ ಮಾಡು. ಹಾ ಏನು ಟಾಪ್ ಬ್ಲಾಕ್. ಲವ್ ಯು. ಉಮ್ಮ ಮಾಡು. ನಮ್ದು ಟಾಪ್ ಅಷ್ಟೇ ಬ್ಲಾಕ್. ಇದು ಫುಲ್ ಬೆಂಕು. ನಾನು ಹಾಕಿದ್ದೀನಿ, ಆಮೇಲೆ ಅವನು ಹಾಕಿದ್ದಾನೆ. ಅಪ್ಪ ನೀನು ಹಾಕು ಅಂತ ಹೇಳಿ ಅವ್ರ ಅಪ್ಪಗೆ ಹಾಕ್ಸಿದ್ದೆ. ಹೌದಾ? ನಮ್ಗೆ ಮೊದ್ಲೇ ಗೊತ್ತಾಗ್ಲಿಲ್ಲ. ಉಮ್ಮ ಮಾಡೋದು. ಅಲ್ಲೇ ಹೋಗಿ ಬ್ರೋ, ಅಲ್ಲೇ ಹೋಗಿ, ಹಂಗೆ ಹೋಗಿ. ಕಾರಲ್ಲಿ ನಿಂದಿರ್ಸ್ಯಾರ. ಕಾರು ಅಂತಿದ್ದೆ ಅವ್ರ ಕಾರು. ಸೊ ಗೈಸ್, ನಮ್ಮ ಫ್ರೆಂಡ್ಸು ಬಂದಿದ್ರು, ಬಂದು ಊಟ ಮಾಡೆಲ್ಲ ಹೋದ್ರು. ಸೊ ನಾವು ಅಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಥರ ಊಟಕ್ಕೆ ಮಾಡಿದ್ದೆ. 2 ಥರದ ಪಲ್ಯ ಮತ್ತು ರೊಟ್ಟಿ, ಚಟ್ನಿ. ಸೊ ಅದ್ರಾಗ ಬೇರೆ ಇವಾಗ ಶ್ರಾವಣ ಅಲ್ಲ, ಸೊ ನಾನ್ ವೆಜ್ ಮಾಡಲ್ಲ. ನಾವು 1 ತಿಂಗಳು ತಿನ್ನಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗುಂಡನ್ ಪಾಪ ಅದ. ನಮ್ಮ ಪಾಪ ಮತ್ತು ಉಮ್ಮ ಮಾಡಿ ಪಾಪ. ಪಾಪ ಉಮ್ಮ ಕೊಟ್ಬಿಟ್ಟು ಹೊಡಿತಾನೆ ನೋಡಿ. ಉಮ್ಮ ಕೊಟ್ಟು ಹೊಡಿತಾನೆ. ಸೊ ಗೈಸ್, ಇಷ್ಟ ಆಗಿತ್ತು ನಮ್ಮದು ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.